ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಸೂಪರ್ ಆಗಿರೋ ವೆಜ್ ಕುರ್ಮಾ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲಿಗೆ ಧನಿಯಾ, ಬ್ಯಾಡಗಿ ಚಿಲ್ಲಿ, ಗುಂಟೂರು ಚಿಲ್ಲಿ ಮತ್ತು ಸ್ವಲ್ಪ ಗೋಡಂಬಿ, ಒಂದು ಆನಿಯನ್, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಗಸಗಸೆ ಹಾಕಿ ಅದು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ. ಈಗ ಬಟರ್ ಹಾಕಿ ಆನಿಯನ್ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಟೊಮೆಟೊ ಹಾಕಿ ಫ್ರೈ ಮಾಡಿದ್ದೀನಿ. ಇದು ಬ್ರೋಕಲಿ ದಂಟಿದೆಲ್ಲ ಅದನ್ನು ಹಾಕಿದ್ದೀನಿ. ಕ್ಯಾರೆಟು, ಬೀನ್ಸು, 2 ಆಲೂಗಡ್ಡೆ ಮತ್ತು ಬ್ರೋಕಲಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು 10 ನಿಮಿಷ ಕಾಲ ಬೇಯಲಿ. ಅರಿಶಿನ ಪುಡಿ, ಉಪ್ಪು ಹಾಕಿ ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ. ಈಗ ಇದನ್ನು ಒಳ್ಳೆ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಪೇಸ್ಟ್ ಆದಮೇಲೆ 10 ನಿಮಿಷ ಕಾಲ ಇದನ್ನು ಕುದಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ಚಪಾತಿ, ಪೂರಿ, ಅನ್ನ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ. ದೋಸೆಗೂ ಸಹ ಇದು ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.